TV9 ಡಿಜಿಟಲ್ಗೆ ಸ್ವಾಗತ. ನಾನು ಅಶ್ವಿತ್ ಮಾವಿನಗುಣಿ, ಚಿಕ್ಕಮಗಳೂರು ಜಿಲ್ಲಾ ವರದಿಗಾರ. ಪ್ರಮುಖವಾಗಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಸ್ತೂರಿ ರಂಗನ್ ವರದಿಯ ಆತಂಕ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ಏನಿದೆ ಅದು 7ನೇ ಬಾರಿಗೆ ಕಸ್ತೂರಿ ರಂಗನ್ ವರದಿಯ ಪರಿಸರ ಸೂಕ್ಷ್ಮ ಪ್ರದೇಶಗಳ ಪಟ್ಟಿಯನ್ನು ಬಿಡುಗಡೆಯನ್ನು ಮಾಡಿರುವಂಥದ್ದು. ಇದರಿಂದಾಗಿ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ 10 ಜಿಲ್ಲೆಗಳಲ್ಲಿ ಕಸ್ತೂರಿ ರಂಗನ್ ವರದಿಯ ಆತಂಕ ಎದುರಾಗಿರುವಂಥದ್ದು. ಪ್ರಮುಖವಾಗಿ 20,663 ಚದರ ಪ್ರದೇಶಗಳನ್ನು ಈಗಾಗಲೇ ಕಸ್ತೂರಿ ರಂಗನ್ ವರದಿಯ ಪರಿಸರ ಸೂಕ್ಷ್ಮ ಪ್ರದೇಶಗಳ 7ನೇ ಕರಡು ಪ್ರತಿಯನ್ನು ಬಿಡುಗಡೆಯಾಗಿದೆ, ಅದರಲ್ಲಿ ತೋರಿಸಿರುವಂಥದ್ದು. ಇದರಿಂದಾಗಿ ಸಾಕಷ್ಟು ಮಲೆನಾಡು ಪ್ರದೇಶ ಮತ್ತು ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿರುವಂತಹ ಜನರಲ್ಲಿ ಆತಂಕ ಮನೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯ 137 ಹಳ್ಳಿಗಳನ್ನು 7ನೇ ಕರಡು ಪ್ರತಿಯಲ್ಲಿ ಒಂದು ಬಿಡುಗಡೆಯನ್ನು ಮಾಡಿದೆ. ಇದರಿಂದಾಗಿ ಸಹಜವಾಗಿ ಒಂದು ಹೋರಾಟದ ಕಿಚ್ಚು ಕೂಡ ಮಲೆನಾಡು ಭಾಗದಲ್ಲಿ ಆತಂಕವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ 5 ಮಲೆನಾಡು ತಾಲೂಕುಗಳಂತ ಏನು ಕರಿತೀವಿ, ಚಿಕ್ಕಮಗಳೂರು, ಕೊಪ್ಪ, ಎನ್.ಆರ್. ಪುರ, ಶೃಂಗೇರಿ, ಕಳಸ ಜೊತೆಗೆ ಮೂಡಿಗೆರೆ ಸೇರಿದಂತೆ ಈ ಸುತ್ತಮುತ್ತಲಿನ ಪಶ್ಚಿಮ ಘಟ್ಟ ಸಾಲು ಮತ್ತು ಮಲೆನಾಡಿನ ಭಾಗದ 137 ಹಳ್ಳಿಗಳನ್ನು ಈಗ ಗುರುತಿಸಲಾಗಿದೆ. ಇದಕ್ಕೆ ಆಕ್ಷೇಪಣೆ ಕೂಡ ವ್ಯಕ್ತವಾಗಿರುವಂಥದ್ದು. ಪ್ರಮುಖವಾಗಿ 6 ಬಾರಿ ಕಸ್ತೂರಿ ರಂಗನ್ ವರದಿಯ ಒಂದು ಕರಡು ಪ್ರತಿ ಬಿಡುಗಡೆಯಾಗಿತ್ತು, ಅದಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಆದರೆ 7ನೇ ಬಾರಿಯ ಕರಡು ಪ್ರತಿ ಏನು ಬಿಡುಗಡೆಯಾಗಿದೆ, ಇದರಲ್ಲಿ 6ನೇ ಕರಡು ಪ್ರತಿಯಲ್ಲಿ ಇದ್ದಂತಹ ಗ್ರಾಮಗಳನ್ನೇ ಮತ್ತೆ 7ನೇ ಪ್ರತಿಯಲ್ಲೂ ಕೂಡ ಬಿಡುಗಡೆ ಮಾಡಲಾಗಿದೆ ಎಂಬ ಆರೋಪಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಇದರಿಂದಾಗಿ ಮಲೆನಾಡಿನ ಜನರು ಕೇಂದ್ರ ಸರ್ಕಾರದ ವಿರುದ್ಧ, ಅಂದರೆ ಕೇಂದ್ರ ಸರ್ಕಾರ ಮತ್ತು ಅರಣ್ಯ ಮತ್ತು ಹವಾಮಾನ ಇಲಾಖೆ ಏನಿದೆ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ ತಿಂಗಳು ಈ ಒಂದು ಪಟ್ಟಿ ಬಿಡುಗಡೆಯಾಗಿತ್ತು. ಈ ಪಟ್ಟಿಗೆ 60 ದಿನದ ಒಳಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕೂಡ ನೀಡಲಾಗಿತ್ತು. ಆದರೆ ಇದೀಗ ಮಲೆನಾಡಿನ ಭಾಗದ ಲಕ್ಷಾಂತರ ಜನರು ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಮೇಲ್ ಮಾಡುವ ಮುಖಾಂತರ ಮತ್ತು ಪತ್ರಗಳನ್ನು ಬರೆಯುವ ಮುಖಾಂತರ ಇದಕ್ಕೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಏನಿದು ವರದಿ ಅಂತ ನಾವು ನೋಡೋದಾದರೆ, ಪಶ್ಚಿಮ ಘಟ್ಟ ಸಾಲನ್ನು ಉಳಿಸುವ ನಿಟ್ಟಿನಲ್ಲಿ 2010ರಲ್ಲಿ ಸುಪ್ರೀಂ ಕೋರ್ಟ್ ಮಾಧವ ಗಾಡ್ಗಿಲ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡುತ್ತೆ. ಮಾಧವ ಗಾಡ್ಗಿಲ್ ಅವರು 2011ರಲ್ಲಿ ಪಶ್ಚಿಮ ಘಟ್ಟ ಸಾಲುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಒಂದು ವರದಿಯನ್ನು ನೀಡುತ್ತಾರೆ. ಇದಕ್ಕೆ 2011 ಮತ್ತು 2012ರಲ್ಲಿ ತೀವ್ರ ರೀತಿಯ ಒಂದು ವಿರೋಧ ವ್ಯಕ್ತವಾಗುತ್ತೆ. ಅದರಿಂದಾಗಿ ಮತ್ತೆ ಸುಪ್ರೀಂ ಕೋರ್ಟ್ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ 2012ರಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಒಂದು ವರದಿಯನ್ನು ಕೇಳುತ್ತೆ. ಈ ಒಂದು ವರದಿಯನ್ನು 2013ರಲ್ಲಿ ಕಸ್ತೂರಿ ರಂಗನ್ ಅವರ ತಂಡ ಏನಿತ್ತು, ಸಮಿತಿಯ ತಂಡ, ಅದು ಸುಪ್ರೀಂ ಕೋರ್ಟ್ಗೆ ನೀಡಿತ್ತು. ಈ ಒಂದು ಮಾಧವ ಗಾಡ್ಗಿಲ್ ಮತ್ತು ಕಸ್ತೂರಿ ರಂಗನ್ ವರದಿ ಏನಿದೆ, ಇದೆರಡರಲ್ಲೂ ಭಾರೀ ವ್ಯತ್ಯಾಸಗಳಿದೆ ಎಂಬ ಮಾತುಗಳನ್ನು ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಕಸ್ತೂರಿ ರಂಗನ್ ವರದಿ ಏನಿದೆ ಅದು ಮಲೆನಾಡಿಗರಿಗೆ ಮರಣ ಶಾಸನ ಅಂತ ಕೂಡ ಉಲ್ಲೇಖವನ್ನು ಮಾಡಲಾಗ್ತಾ ಇರುವಂಥದ್ದು. ಇದಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ಕೂಡ ವೇದಿಕೆ ಸಜ್ಜಾಗ್ತಾ ಇದೆ. ಪ್ರಮುಖವಾಗಿ 137 ಗ್ರಾಮಗಳೇನಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಅದು ಪಶ್ಚಿಮ ಘಟ್ಟ ಸಾಲು ಮತ್ತು ಮಲೆನಾಡು ವ್ಯಾಪ್ತಿಯಲ್ಲಿರುವಂಥದ್ದು. ಅಲ್ಲಿ 100 ವರ್ಷಗಳಿಂದ ಜನರು ವಾಸವನ್ನು ಮಾಡ್ತಾ ಇದ್ದಾರೆ. ಶಾಲೆಗಳಿದೆ, ಆಸ್ಪತ್ರೆಗಳಿದೆ, 100 ವರ್ಷಗಳಿಂದ ಬದುಕಿರುವಂತಹ ಮನೆಗಳಿದೆ. ಆದರೆ ಈ ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಇವರೆಲ್ಲರಿಗೂ ಕೂಡ ಸಂಕಷ್ಟ ಎಂಬ ನಿಟ್ಟಿನಲ್ಲಿ ಮಲೆನಾಡಿನ ಜನರು ಒಂದು ಅಭಿಪ್ರಾಯವನ್ನು ಪಡ್ತಾ ಇರುವಂಥದ್ದು. ಪ್ರಮುಖವಾಗಿ ಕೇರಳದಲ್ಲೂ ಕೂಡ ಕಸ್ತೂರಿ ರಂಗನ್ ವರದಿಗೆ ಅಲ್ಲಿನ ಸರ್ಕಾರವೇ ಆಕ್ಷೇಪಣೆಯನ್ನು ಸಲ್ಲಿಸಿದೆ. ಅಂದರೆ ಜನವಸತಿ ಪ್ರದೇಶಗಳನ್ನು ಹೊರತುಪಡಿಸಿ ಇನ್ನುಳಿದ ಪಶ್ಚಿಮ ಘಟ್ಟ ಸಾಲನ್ನು ಸೇರಿಸಬೇಕು ಅಂತೇಳಿ ಅಲ್ಲಿನ ಕೇರಳ ಸರ್ಕಾರ ಒಂದು ಆಕ್ಷೇಪಣೆಯನ್ನು ಮಾಡಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಸಮ್ಮತಿಯನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ರೀತಿಯಾಗಿ ಕರ್ನಾಟಕ ಸರ್ಕಾರವು ಕೂಡ ರಾಜ್ಯದ ಪಶ್ಚಿಮ ಘಟ್ಟ ಸಾಲುಗಳಿರುವಂತಹ 10 ಜಿಲ್ಲೆಗಳಲ್ಲಿ ಏನು ಈಗ 7ನೇ ಕರಡು ಪ್ರತಿ ಬಿಡುಗಡೆಯಾಗಿದೆ, ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅಂಥೇಳಿ ಈಗ ಜನರು ಒತ್ತಾಯವನ್ನು ಮಾಡ್ತಾ ಇರೋದು. ಜೊತೆಗೆ ಈ ಕಸ್ತೂರಿ ರಂಗನ್ ವರದಿಯ 6ನೇ ಕರಡು ಪ್ರತಿ ಏನು ಬಂದಿತ್ತು, ಆಗ ದೊಡ್ಡ ಮಟ್ಟದ ಒಂದು ವಿರೋಧ ವ್ಯಕ್ತವಾಗಿತ್ತು. ಆ ನಿಟ್ಟಿನಲ್ಲಿ 7ನೇ ಕರಡು ಪ್ರತಿ ಏನಿದೆ ಅದಕ್ಕೆ ಸಾಕಷ್ಟು ಒಂದು ಸೂಚನೆಯನ್ನು ನೀಡಲಿ, ಒಂದು ಸರ್ವೆ
ಸರ್ವೆ ಕಾರ್ಯಕ್ಕೂ ಕೂಡ ಮುಂದಾಗಿತ್ತು ಕೇಂದ್ರ ಸರ್ಕಾರ. ಆದರೆ ಯಾವುದೂ ಕೂಡ ಜನರಿಂದ ಮಾಡಿಸಲಾಗಿಲ್ಲ. ವೈಮಾನಿಕ ಸಮೀಕ್ಷೆ ಮತ್ತು ಸೆಟಲೈಟ್ನ ಮೂಲಕ ಸರ್ವೆಯನ್ನು ಮಾಡಲಾಗಿದೆ ಎಂಬ ಒಂದು ಗಂಭೀರ ಆರೋಪವನ್ನು ಇಲ್ಲಿನ ಜನರು ಮಾಡ್ತಾ ಇರುವಂಥದ್ದು. ಮತ್ತೊಮ್ಮೆ ಸರ್ವೆ ಕಾರ್ಯವನ್ನು ಮಾಡಬೇಕು, ಅದು ಕೂಡ ಜನರಿಂದನೇ ಸರ್ವೆ ಕಾರ್ಯ ಮಾಡಿಸ್ಬೇಕು. ಜೊತೆಗೆ ಎಲ್ಲೆಲ್ಲಿ ಗ್ರಾಮಗಳಿದೆ, ಜನವಸತಿ ಪ್ರದೇಶಗಳಿದೆ, ಅಂತಹ ಗ್ರಾಮಗಳನ್ನು ಕಸ್ತೂರಿ ರಂಗನ್ ವರದಿಯಲ್ಲಿ ಕೈ ಬಿಡಬೇಕು ಅಂತೇಳಿ ಮಲೆನಾಡಿಗರು ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ದೊಡ್ಡ ಮಟ್ಟದ ಒಂದು ಅಭಿಯಾನಕ್ಕೂ ಕೂಡ ಕರೆಯನ್ನು ನೀಡಿದ್ದಾರೆ.